ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಅಕ್ಷಯ ಪಾತ್ರದಿಂದ ಕಾಮಧೇನುವಿನ ರಂಗೋಲಿ ಅಲಂಕಾರ ಹಾಕೀನಿ. ನೀವೆಲ್ಲರೂ ಕೂಡ ರಂಗೋಲಿ ಅಲಂಕರಿಸ್ತೀರಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ವಿಡಿಯೋನ ಫಾಲೋ ಆಗಿ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನಿಸ್ರಿ. ರಂಗೋಲಿ ಸಿಂಪಲ್ ಅದ. ಅಕ್ಷಯ ಪಾತ್ರ ರಂಗೋಲಿ ಒಂದು ವೇಳೆ ಬಂದರೆ ಗೋವಿನ ರಂಗೋಲಿ ಅಲಂಕಾರ ಹಾಕೋದು ಈಸಿ ಆಗ್ತದೆ. ಒಂದು ವೇಳೆ ಹೊಸದವರು ಅಕ್ಷಯ ಪಾತ್ರ ರಂಗೋಲಿ ಹಾಕ್ಲಿಕ್ಕೆ ಬರೆಯೋದು ಕಷ್ಟ ಅನಿಸಿದರೆ ವಿಡಿಯೋನ ಫಾಲೋ ಆಗಿ ರಂಗೋಲಿ ಹಾಕಲಿಕ್ಕೆ ಒಂದು ಸಲ ಪ್ರಾಕ್ಟೀಸ್ ಆಗಿಂದ ಮಣಿ ಮೇಲೆ ಮತ್ತು ಹಾಕಲಿಕ್ಕೆ ಪ್ರಯತ್ನಿಸ್ರಿ. ಮೊದಲಿಗೆ ನಡುವ ಕಮಲ ಬರೆದು ವಿಡಿಯೋದಾಗ ತೋರಿಸಿದಂಗೆ 8 ಲೈನ್ಸ್ ಹಾಕಿ ಅಕ್ಷಯ ಪಾತ್ರ ರಂಗೋಲಿನ ಅಲಂಕರಿಸಬೇಕು. ರಂಗೋಲಿ ವಿಶೇಷ ಗುರುವಾರ, ಶುಕ್ರವಾರ, ಹುಣ್ಣಿಮೆ ವಿಶೇಷ ತಿಥಿ ಇದ್ದಾಗ, ಲಕ್ಷ್ಮೀದೇವಿ ಪೂಜೆ ಮಾಡಿದಾಗ ಅಕ್ಷಯ ಪಾತ್ರ ರಂಗೋಲಿನ ಈ ರೀತಿಯಲ್ಲಿ ಅಲಂಕರಿಸಿ ಇದಕ್ಕೆ ಕಾಮಧೇನುವಿನ ರಂಗೋಲಿ ಅಲಂಕರಿಸಬಹುದು. ಅಲಂಕಾರಗಳು ಎಷ್ಟು ಹಾಕಿದರೆ ಕೂಡ ಕಡಿಮೆನೇ ಅನಿಸ್ತದಲ್ಲ. ರಂಗೋಲಿ ಅಲಂಕಾರ ಎಷ್ಟು ರಂಗೋಲಿ ಬಿಡಿಸಿದರೆ ಕೂಡ ಕಡಿಮೆನೇ ಅನಿಸ್ತದ. ಓನ್ಲಿ ಅಕ್ಷಯ ಪಾತ್ರ ರಂಗೋಲಿಗೂ ಮಾತ್ರನೇ ಅಲ್ಲ, ಸಹಸ್ರದಳ ಪದ್ಮಕ್ಕ ಮತ್ತು ಅಷ್ಟದಳ ಪದ್ಮಕ್ಕ, ಶ್ರೀಚಕ್ರಕ ಪ್ರತಿಯೊಂದು ರಂಗೋಲಿಗೆ ಕೂಡ ಕಾಮಧೇನುವಿನ ರಂಗೋಲಿ ಬರಿಬೋದು. ಇಂಥ ರಂಗೋಲಿಗಳು ಚಾನಲ್ದಾಗ ಭಾಳ ಸರ್ತಿನೇ ಹಾಕಿ ತೋರಿಸಿನಿ. ಒಂದು ವೇಳೆ ಇಂಟ್ರೆಸ್ಟ್ ಅನಿಸಿದರೆ ಚಾನಲ್ನ ಒಂದು ಸಲ ಚೆಕ್ ಮಾಡಿರಿ. ಭಾಳನೇ ಅವ ರಂಗೋಲಿಗಳು. ಇಷ್ಟ ಅನಿಸಿದರೆ ಅವು ಕೂಡ ಒಂದು ಸಲ ಚೆಕ್ ಮಾಡಿ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನೋಡ್ತಾ ಇರಲ್ಲ, ಈಗ 8 ಭಾಗದಲ್ಲಿ 8 ಲೈನ್ಸ್ ಹಾಕಿವಲ್ಲ, ಪ್ರತಿಯೊಂದು ಮುಖ ಭಾಗದಲ್ಲಿ 5 ಲೈನ್ಸನ್ನ ವಿಡಿಯೋದಾಗ ತೋರಿಸಿದಂಗೆ ಹಾಕ್ಯತಾ ಹೋಗಬೇಕು. ಆಗಿಂದ ಕಲಿಸೋದು ವಿಡಿಯೋನ ಫಾಲೋ ಆಗಿರಿ. ಪ್ರತಿಯೊಂದು ಮುಖಭಾಗದಲ್ಲಿ 5 ಲೈನ್ಸ್ ಹಾಕಿವಲ್ಲ, ಈ 5 ಲೈನ್ಸ್ನ ಜಾಯಿಂಟ್ ಮಾಡೋದು. ಕೆಳಗಡೆ 8 ಲೈನ್ಸ್ ಹಾಕಿವಲ್ಲ, ಅದಕ್ಕೆ ಕೆಳಗಡೆ ಒಂದೊಂದು ಲೈನ್ನ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಚುಕ್ಕಿಲಿಂತ ಕೂಡ ಈ ರಂಗೋಲಿನ ಹಾಕ್ಬೋದು. ಆದರೆ ಭಾಳ ಜನಕ್ಕೆ ಚುಕ್ಕಿಲಿಂತ ಹಾಕಿದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದಲ್ಲ, ಅದಕ್ಕೆ ಈ ರೀತಿಯಲ್ಲಿ ಲೈನ್ಸ್ಲಿಂತಾನೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರಲ್ಲ, ಮುಖಭಾಗದಲ್ಲಿ 5 ಲೈನ್ಸ್ ಹಾಕಿವಲ್ಲ, ಅದನ್ನು ಕೆಳಗಡೆ 5 ಬಾರಿ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಲೈನ್ಸ್ ಎಲ್ಲ ಜಾಯಿಂಟ್ ಮಾಡಿಂದ ಕ್ರಿಸ್ ಕ್ರಾಸ್ ಆಗಿ ಕಾಣಿಸ್ತದ ರಂಗೋಲಿ. ಎಲ್ಲ ಆಗಿಂದ ಅಲಂಕಾರ ಭಾಳ ಚಲೋ ಕಾಣಿಸ್ತದ. ಇದೇ ರಂಗೋಲಿಗೆ ಗೋವಿನ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಿ. ಅಕ್ಷಯ ಪಾತ್ರ ನಡುವ ಕಮಲಲಿಂತ ಅಲಂಕಾರ ಹಾಕೀನಿ. ಮೊದಲಿಗಾದರೆ ಕಮಲ ಏನು ಹಾಕಲ್ದಂಗೆ ಅಕ್ಷಯ ಪಾತ್ರ ಬರೀತಾರ, ಆಗಲಿ ಒಳಗಡೆ ಕಮಲಲಿಂತ ಹಾಕೀನಿ. ಇದು ಕೂಡ ಒಂದು ಅಲಂಕಾರನೇ. ಒಂದು ವೇಳೆ ನಿಮ್ಗೆ ಅನುಕೂಲ ಆದರೆ ಒಳಗಡೆ ಕಮಲಲಿಂತ ಅಲಂಕರಿಸ್ರಿ. ಜೊತೆಗೆ 33 ಪದ್ಮದಿಂದ ತುಳಸಿ ಬೃಂದಾವನ ಕಟ್ಟಿ ಕೂಡ ರಂಗೋಲಿ ಅಲಂಕರಿಸೀನಿ. ಅದನ್ನು ಕೂಡ ಈ ವಿಡಿಯೋದಾಗನೇ ಆ್ಯಡ್ ಮಾಡಿ ವಿಡಿಯೋನ ತೋರಿಸಿಕೊಡ್ತೀನಿ. ನಾನು ತೋರಿಸಿಕೊಡುವ ರಂಗೋಲಿ ಎಲ್ಲ ಸಿಂಪಲಾಗಿ ಇರ್ತವೆ. ಒಂದು ವೇಳೆ ಅಲಂಕಾರಗಳು ಇಷ್ಟ ಅನಿಸಿದರೆ ಚಾನಲ್ನ ಫಾಲೋ ಆಗಿ ಬೇರೆ ಬೇರೆ ರೀತಿ ರಂಗೋಲಿಗಳು ಭಾಳನೇ ಅವು ಕೂಡ ಚಾನಲ್ದಾಗ ಒಂದು ಸಲ ಚೆಕ್ ಮಾಡಿರಿ. ನಿತ್ಯ ರಂಗೋಲಿಗಳು ದೇವ್ರ ಮನೆ ಕಟ್ಟಿಗೆ ಹಾಕ್ತಾಯಿನಿ. ಆದರೆ ಪ್ರತಿನಿತ್ಯ ಹಾಕುವ ರಂಗೋಲಿಗಳೇ ನಿಮ್ಗೆ ಮತ್ತೆ ಪ್ರತಿದಿನ ಅವೇ ರಂಗೋಲಿಗಳು ತೋರಿಸಿಕೊಟ್ರೆ ಬೇಜಾರಾಗ್ತೀರಿ ಅಂತ ಹೇಳಿ ಪ್ರತಿದಿನ ಹಾಕುವ ರಂಗೋಲಿ ವಿಡಿಯೋ ಹಾಕ್ತಾಯಿಲ್ಲ. ಸ್ವಲ್ಪ ಅಲಂಕಾರಗಳು ಬೇರೆ ರೀತಿಯಲ್ಲಿ ಹಾಕಿದರೆ ಮಾತ್ರ, ಚಲೋ ಅನಿಸಿದರೆ ಮಾತ್ರ ನಿಮಗೆ ಕೂಡ ತೋರಿಸಿಕೊಡ್ತಾಯಿನಿ. ನೀವೆಲ್ಲರೂ ಇಷ್ಟಪಡ್ತೀರಿ ಅಂತ ಹೇಳಿ ಅಕ್ಷಯ ಪಾತ್ರ ರಂಗೋಲಿಗೆ ಗೋವಿನ ರಂಗೋಲಿ ಹಾಕೀನಿ. ಅದನ್ನು ನಿಮ್ಮೆಲ್ಲರಿಗೆ ತೋರಿಸ್ಕೊಡ್ತಾಯಿನಿ. ಇಷ್ಟ ಆದರೆ ಚಾನಲ್ನ ಫಾಲೋ ಆಗಿರಿ. ನೋಡಿರಲ್ಲ, ಸಿಂಪಲಾಗಿ ರಂಗೋಲಿನ ಈ ರೀತಿಯಲ್ಲಿ ಲೈನ್ಸ್ ಎಲ್ಲ ಜಾಯಿಂಟ್ ಮಾಡಬೇಕು. ಆದಮೇಲೆ ಗೋವಿನ ಮುಖ ಅಲಂಕಾರ ತೋರಿಸಿಕೊಡ್ತೀನಿ. ಶ್ರಾವಣ ಮಾಸ ವಿಶೇಷ ವರಮಹಾಲಕ್ಷ್ಮಿ ರಂಗೋಲಿ ಕೂಡ ತೋರಿಸಿಕೊಡ್ರಿ ಅಂತ ಹೇಳಿ ಮೆಸೇಜ್ ಮಾಡಿರಲ್ಲ. ಲಕ್ಷ್ಮೀದೇವಿ ರಂಗೋಲಿ ಕೂಡ ಸಿಂಪಲಾಗಿ ಹೆಂಗೆ ಹಾಕಬೇಕು ಅನ್ನೋದು ತೋರಿಸಿಕೊಡ್ತೀನಿ. ಲಕ್ಷ್ಮೀದೇವಿಗೆ ಗೆಜ್ಜೆ ವಸ್ತ್ರ ಅಲಂಕರಿಸ್ತೀವಲ್ಲ, ಅದು ಕೂಡ ಬೇರೆ ರೀತಿಯಲ್ಲಿ ಅಲಂಕಾರ ತೋರಿಸಿಕೊಡ್ತೀನಿ.
ಗೆಜ್ಜೆ ವಸ್ತ್ರ ಅಲಂಕಾರಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಲಂಕರಿಸ್ತೀನಿ. ಅವೆಲ್ಲ ಕೂಡ ನಿಮ್ಮೆಲ್ಲರಿಗೆ ತೋರಿಸಿಕೊಡ್ತೀನಿ. ಶ್ರಾವಣ ಮಾಸ ವಿಶೇಷ ವರಮಹಾಲಕ್ಷ್ಮಿಗೆ ಗೆಜ್ಜೆ ವಸ್ತ್ರ ಅಲಂಕಾರಗಳು ಕೂಡ ನೀವೆಲ್ಲರೂ ಕೂಡ ಅಲಂಕರಿಸಬಹುದು. ಪಾರಿಜಾತ ಗೆಜ್ಜೆ ವಸ್ತ್ರ ಕೂಡ ಮಾಡಿ ಅಲಂಕಾರ ತೋರಿಸಿಕೊಡ್ತೀನಿ. ಇನ್ನು ಇಂಥ ಬೇರೆ ಬೇರೆ ಅಲಂಕಾರಗಳು, ಮಾಲೆಗಳು ಅವೆಲ್ಲ ಕೂಡ ಮುಂದಿನ ವಿಡಿಯೋಗಳದಾಗ ತೋರಿಸಿಕೊಡ್ತೀನಿ. ಈಗ ಗೋವಿನ ಮುಖ ಅಲಂಕಾರ ಈಸಿಯಾಗಿ ಅಕ್ಷಯ ಪಾತ್ರಕ್ಕೆ ಹೆಂಗೆ ಕಲಿಸ್ಬೇಕು ನೋಡ್ರಿ. ಹೆಚ್ಚು ಸಮಯ ತಗೊಳ್ದಂಗೆ ಸಿಂಪಲಾಗಿ ಅಕ್ಷಯ ಪಾತ್ರ ರಂಗೋಲಿಗೆ ಗೋವಿನ ರಂಗೋಲಿ ಅಲಂಕರಿಸಿ ತೋರಿಸಿಕೊಡ್ತೀನಿ. 5 ನಿಮಿಷದಲ್ಲಿ ರಂಗೋಲಿನ ಅಲಂಕರಿಸಬಹುದು. ಮತ್ತೊಂದು ಸಲ ವಿಡಿಯೋದಾಗ ಸಹಸ್ರದಳ ಪದ್ಮಕ್ಕೆ ಕೂಡ ಗೋವಿನ ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ನಿಯಮ ಅದ. ವರಮಹಾಲಕ್ಷ್ಮಿಗೆ ನಾವು ಮನೆಯಲ್ಲಿ ಹೆಂಗೆ ಅಲಂಕಾರ ಮಾಡ್ತೀವಿ ಮತ್ತು ಬೇರೆ ರೀತಿಯಲ್ಲಿ ಕೂಡ ಅಲಂಕಾರಗಳು ಹೆಂಗೆ ಮಾಡ್ತೀನಿ ಅವೆಲ್ಲ ಕೂಡ ಮುಂದಿನ ವಿಡಿಯೋಗಳದಾಗ ಅಲಂಕಾರಗಳೆಲ್ಲ ತೋರಿಸಿಕೊಡ್ತೀನಿ. ಇವೆಲ್ಲ ವಿಡಿಯೋಗಳು ಮುಂದಿನ ವಿಡಿಯೋಗಳದಾಗ ಎಲ್ಲ ಆ್ಯಡ್ ಮಾಡ್ತೀನಿ. ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಿಮ್ಗೆ ನೋಟಿಫಿಕೇಷನ್ ಬರ್ತದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಕಿರೆ ಸಬ್ಸ್ಕ್ರೈಬ್ ಮಾಡ್ಕಿರ್ರಿ. ಇಂಥ ವಿಡಿಯೋಗಳು ಭಾಳನೇ ಬರ್ತಾವೆ. ಎಲ್ಲ ವಿಡಿಯೋಗಳನ್ನ ಚೆಕ್ ಮಾಡಿದರೆ ನೀವೆಲ್ಲರೂ ಕೂಡ ಇಂಥ ರಂಗೋಲಿ ಕೂಡ ನೀವೆಲ್ಲರೂ ಕೂಡ ಹಾಕ್ಬೋದು. ಅಲಂಕಾರ ನೀವು ದೇವರ ರಂಗೋಲಿ ಅಲಂಕಾರ ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಅವಕಾಶ ಇರ್ತದಲ್ಲ. ಒಂದು ವೇಳೆ ಇಷ್ಟ ಅನಿಸಿದ್ರೆ ಪ್ರತಿಯೊಂದು ರಂಗೋಲಿನ ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಅವಕಾಶ ಇರ್ತದೆ. ನೋಡಿರಲ್ಲ, ಗೋವಿನ ರಂಗೋಲಿ ಅಲಂಕಾರ ಈಸಿಯಾಗಿ ಬರಿಬೋದಲ್ಲ. ಇದಾದ ಮೇಲೆ 33 ಗೋಪದ್ಮದಿಂದ ತುಳಸಿ ಬೃಂದಾವನ ಹಾಕಿ ಅಲಂಕರಿಸಿನಿ. ಅದನ್ನು ಕೂಡ ವಿಡಿಯೋದಾಗ ಆ್ಯಡ್ ಮಾಡ್ತೀನಿ. ವಿಡಿಯೋನ ಕೊನೆತನ ಸ್ಕಿಪ್ ಮಾಡಲ್ಲಂಗೆ ನೋಡ್ರಿ. ಯಾವಾಗೇ ಒಂದೇ ರೀತಿಯಲ್ಲಿ ರಂಗೋಲಿ ಅಲಂಕಾರಗಳು ಹಾಕ್ತೀವಲ್ಲ, ಈ ರೀತಿಯಲ್ಲಿ ದೇವರ ರಂಗೋಲಿ ಅಲಂಕಾರಗಳು ಹಾಕಿ ನೋಡ್ರಿ. ನಮ್ಮ ಕೈಲಿಂದ ದೇವ್ರನ್ನ ಅಲಂಕರಿಸ್ತೀವಲ್ಲ, ಮನಸ್ಸಿಗೆ ನೆಮ್ಮದಿ. ನಮ್ಮ ಕೈಲಿಂದ ದೈವಿಕ ರೂಪನ ಈ ರೀತಿಯಲ್ಲಿ ರಂಗೋಲಿ ಅಲಂಕಾರಗಳು ನಾವೇ ನಮ್ಮ ಕೈಲಿಂದ ಹಾಕ್ತೀವಲ್ಲ, ಎಷ್ಟೋ ಸಂತೋಷ ಆಗ್ತದೆ ಈ ರೀತಿಯಲ್ಲಿ ರಂಗೋಲಿ ಅಲಂಕರಿಸಿದರೆ. ನಾಳಿನಿಂದ ಆಷಾಢ ಮಾಸ ಎಲ್ಲ ವಿಶೇಷ ರಂಗೋಲಿಗಳು ತೋರಿಸ್ಕೊಡ್ತೀನಿ. ನಿತ್ಯ ಹಾಕುವ ರಂಗೋಲಿಗಳೇ ಸ್ವಲ್ಪ ಅಲಂಕಾರಗಳು ಮಾತ್ರ ದೇವರು ರಂಗೋಲಿ ಅಲಂಕಾರ ಬರೋಂಗ ತೋರಿಸಿಕೊಡ್ತೀನಿ. ರಂಗನಾಥ ಸ್ವಾಮಿನ ಮತ್ತು ಪಾಂಡುರಂಗ ಸ್ವಾಮಿನ ಇನ್ನು ಬೇರೆ ಬೇರೆ ಪ್ರತಿಯೊಂದು ದೇವರ ರಂಗೋಲಿನ ಬೇರೆ ಬೇರೆ ರೀತಿಯಲ್ಲಿ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಿ. ದಿನನಿತ್ಯ ಹಾಕುವ ರಂಗೋಲಿ ಜೊತೆಗೆ ಇವೆಲ್ಲ ಕೂಡ ಹಾಕ್ತೀನಿ. ಸ್ವಲ್ಪ ಸಮಯ ಅನುಕೂಲ ಆಗಲ್ಲದೆ ವಿಡಿಯೋಗಳು ಪೋಸ್ಟ್ ಮಾಡೋದು ಆಗ್ತಾಯಿಲ್ಲ. ಆಗಲಿ ಪ್ರತಿದಿನ ನಿತ್ಯ ಹಾಕುವ ರಂಗೋಲಿ ಜೊತೆಗೆ ಒಂದು ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಲ್ಲ. ನಾಳೆಲಿಂದ ಪಾಂಡುರಂಗ ಸ್ವಾಮಿನ ಮತ್ತು ರಂಗನಾಥ ಸ್ವಾಮಿ ರಂಗೋಲಿನ ಬೇರೆ ರೀತಿಯಲ್ಲಿ ಅಲಂಕಾರ ಹಾಕಿ ತೋರಿಸ್ತೀನಿ. 33 ಗೋಪದ್ಮದಿಂದ ತುಳಸಿ ಬೃಂದಾವನ ಹಾಕಿ ಅಲಂಕರಿಸೀನಿ. ಇದು ಸಿಂಪಲಾಗಿ ಎಲ್ಲರೂ ಹಾಕ್ಬೋದು. ತುಳಸಿ ಬೃಂದಾವನಿನ 33 ಗೋಪದ್ಮದಿಂದ ಅಲಂಕರಿಸೀನಿ. ನೋಡ್ತಾ ಇರಲ್ಲ, ಪ್ರತಿಯೊಂದು ರಂಗೋಲಿನ ಈ ರೀತಿಯಲ್ಲಿ ದೇವ್ರ ರಂಗೋಲಿಗಳೆಲ್ಲ ಅಲಂಕಾರಗಳು ತೋರಿಸಿಕೊಡ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ವಿಡಿಯೋನ ಫಾಲೋ ಆಗಿ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನಿಸಿದ್ರಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ, ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ, ಸುಂದರಾಂಗ
ಶ್ರೀ ಗುರೋಕ್ತ ಸದಾ ಸುಮಂಗಳ ಯೋಗ ಯೋಗದಲ್ಲಿ ಆಗಮಾರ್ಥದ ಒಳಗೆ ಮಾಡುವ ಯಾಗ ಯಾಗದಲ್ಲಿ ಶ್ರೀಗೆ ಭಾಗ್ಯನಾಗಿ ವರ್ತಿಪ ಭೋಗ ಭೋಗದಲ್ಲಿ ಭಾಗವತರು ಸದಾ ಬಾಗಿ ಪಾಡುವ ರಾಗ ರಾಗದಲ್ಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಜನಗಳ ಆಚೆ ಈಚೆಯಲಿ ಖೇಚರೇಂದ್ರನ ಸೂತನ ರಥದ ಚೌಕಪೀಠದಲ್ಲಿ ನಾಚದೆ ಮಾಧವ ಎಂಬ ಭಕ್ತರ ವಾಚಕಂಗಳಲ್ಲಿ ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ